ಲಕ್ಷ ದುಡ್ಡು ರೆಡಿ ಮಾಡು, ಲಾಯರ್ಗೆ 50,000 ಹಾಕು, ಪೊಲೀಸ್ನವ್ರಿಗೆ 50,000 ಹಾಕು, ಯಾರ್ಯಾರಿಗೆ 50,000 ರೂಪಾಯಿ ದುಡ್ಡು ಹಾಕ್ಬೇಕು, 2 ಲಕ್ಷ ಕೊಡು 2 ಲಕ್ಷ ಕೊಡು ಅಂತ ಅಂತೀವಿ. ಅಷ್ಟೆಲ್ಲ ಮಾಡಿದ್ರೆ ಮೇಡಮ್ ನೀವು ಕೂಲಿ ಸೆಟ್ಟಿಂಗ್ ಮಾಡಿಸ್ಕೊಂಡ್ಬಂದು ಬೇಕು ರಘು ಬರ್ತಾನೆ ಅಂದ್ಬಿಟ್ಟು ಅವನು ರಘು ನಂಗೆ ಹೇಳ್ಕೊಡ್ತಾ ಇದ್ದ, ಸಿಸ್ಟರ್ ಇನ್ನೂ 10 ಲಕ್ಷ ಬೇಕಾದ್ರೆ ನಾನು ಕೊಡ್ತೀನಿ ಸಿಸ್ಟರ್, ಹಂಗೆ ಸಿಸ್ಟರ್ ಹಿಂಗೆ ಸಿಸ್ಟರ್ ಅಂತ. ಲಾಯರ್ಗೆ ಅವತ್ತು ಯಾವುದೋ ದುಡ್ಡು ಇತ್ತು ಮೇಡಮ್ ನನ್ನ ಹತ್ರ 10,000 ರೂಪಾಯಿ ದುಡ್ಡು, ನಾನು 5,000 ರೂಪಾಯಿ 2 ಸಲ ಹಾಕ್ತಿದ್ದೆ. ಅದು ಹೇಳಿದ್ನಲ್ಲ ಲಾಯರು ರೈಸ್ ಕೊಡೋಕ ಅಂತ ಹೇಳಿದ ಅವ್ನಿಗೆ. ಅವತ್ತು ಹಿಂದಿನ ದಿನ ನೈಟು ಮೇಡಮ್ ಏನ್ ಮಾಡಾಳೆ ಎಲ್ಲೋ ಕರ್ಕೊಂಡೋಗಿದ್ದಾಳೆ ಮೇಡಮ್. ಅದು ಹಂಗೈತೆ, ಕಾಡು ಪ್ರದೇಶ ಇದ್ದಂಗೈತೆ ಮೇಡಮ್. ನಾನು ಪದ್ಮ ಮೇಡಮು ಮತ್ತೆ ಅವ್ರ ಜೊತೆಗೆ ಇನ್ನೊಬ್ರು ಯಾರು ಲೇಡೀಸು. ಅಲ್ಲಿ ಅವ್ರ ಬ್ಯಾನರ್ ಅಲ್ಲಿ ಅಶ್ವಿನಿ ಮೇಡಮ್ದು ಫೋಟೋ ಐತೆ, ಅಶ್ವಿನಿ ಮೇಡಮ್ದು ಫೋಟೋ ಐತೆ, ದೊಡ್ಡ ಬ್ಯಾನರ್ ಹಾಕೋರೆ. ಅದ್ರಲ್ಲಿ ಚಿಕ್ಕ ಚಿಕ್ಕ ಫೋಟೋದಲ್ಲಿ ಅಶ್ವಿನಿ ಮೇಡಮ್ ಫೋಟೋ ಐತಿ. ಇವಳು ನೋಡ್ಕೊಂಡ್ಬಿಟ್ಲು, ಅವಳನ್ನ ಈ ಕೇಸ್ ಕಳ್ಸ ನಮ್ದು ಗ್ಲೂಕೋಸಲ್ಲಿ ಹಾಕೊಂಡು ಅವಳ ಹೆಸರು ಸಂಧ್ಯಾ ಅಂತ ಮೇಡಮ್. ಅಶ್ವಿನಿ ಮೇಡಮ್ ಬ್ಯಾನರ್ ನೋಡ್ಬಿಟ್ಟು ಇಲ್ಲಿ ಏನ್ ಮ್ಯಾಟ್ರ್ ಮಾಡಕ್ ಮಾತಾಡಕ್ ಹೋಗಿಲ್ಲ, ಈ ತರ ಪ್ರಾಬ್ಲಮ್ ಐತೆ ಅಂತ ನಂದು ಮಾತಾಡಕ್ ಹೋಗಿತ್ತು. ಆ ಮ್ಯಾಟ್ರನ್ನ ಮಾತಾಡ್ಲಿಲ್ಲ ಮೇಡಮ್. ಅವಳು ಕಾಡಿದ್ದಂಗೈತಿ ಒಟ್ನಲ್ಲಿ ಸಂಧ್ಯಾ ಅಂತ ಅವಳ ಹೆಸರು ಮೇಡಮ್, ಸಂಧ್ಯಾ ರಮೇಶ್ ಅಂತ. ಆ ಬ್ಯಾನರ್ ಅಲ್ಲಿ ದೊಡ್ಡ ಬ್ಯಾನರ್ ಮೇಡಮ್, ಕಾಡಿದ್ದಂಗೈತೆ. ಅಲ್ಲಿ ಅವ್ರ ಮನೆ ಇರೋದು ಫಾರ್ಮ್ ಹೌಸ್ ಅಲ್ಲಿ, ಅಲ್ಲಿ ನಿಮ್ ಬ್ಯಾನರ್ ಇಟ್ಕೊಂಡವ್ರೆ ಸಂಧ್ಯಾ ರಮೇಶ್ ಅಂತ ಮೇಡಮ್. ಅದ್ರಲ್ಲಿ ನಿಮ್ ಬ್ಯಾನರ್ ಒಳಗಡೆ ನಿಮ್ದು ಫೋಟೋ ಐತೆ. ಅದು ಅವ್ರವರೆಲ್ಲ ಆವೇರಿ ಮೇಡಮ್. ನನ್ನೆಲ್ಲ ಫಸ್ಟ್ ದಿನ ಮಂಜುನ ಅವಳು ಕರ್ಕೊಂಡು ಹೋದ್ರ ಮೇಡಮ್. ಕರ್ಕೊಂಡು ಹೋಗ್ಬಿಟ್ಟು ಇವ ಅಮ್ಮಂದ ಏನೋ ಕೇಸ್ ಆಗಿತ್ತಲ್ಲ, ನಾನು ಹೋಗಿದ್ದಿನ ಫಸ್ಟ್ ದಿನ ಅರ್ಧೋಗಿರೋ ನೈಟಿ ಹಾಕೊಂಡು ಕೂತಿದ್ದು ಬರ್ತ್ಡೇ ಮಾಡ್ಕೊಂಡಿದ್ದಂತ. ಅದೆಲ್ಲ ಅವ್ನು ಯಾರೋ ಬಟ್ಟನೋ ಸೆಟ್ರೋ ಎಲ್ಲ ತೆಗಿತಾ ಇದ್ದ. ನಾನು ಹೋಗಿ ಒಂದ್ 5 ನಿಮಿಷಕ್ಕೆ ನನ್ನ ಜೊತೆ ಮಾತಾಡ್ಲಿಲ್ಲ. ಚಿಕನ್ ಸಾರ್ ಏನೋ ಮಾಡಿ ಎಲ್ಲ ಕೂತಿದ್ರು. ಆಮೇಲೆ ಒಂದು ಮಂಜು ಎಲ್ಲ ಬಂದ್ರು. 3 ಗಂಟೆವರೆಗೂ ನನ್ಗೆ ಅಮ್ಮನ್ ನೋಡ್ಲೇ ಇಲ್ಲ ನಾನು ಮೇಡಮ್. ಅವಾಗ 3 ಗಂಟೆ ಬಂದು ಮಂಜು ಅವರೆಲ್ಲ, ಮಂಜು ಹೇಳ್ತಾ ಇರ್ಲಿ, ನಾನು ಮಾತಾಡ್ಲಿಲ್ಲ ನಾನು. ಮಂಜು ಚಿಕನ್ ಏನೋ ತಿನ್ಕೊಂಡು ಚಿಕನ್ ಸಾರು ಮಾಡಿ ಎಲ್ಲರಿಗೂ ಊಟಕ್ಕೆ ಹಾಕೊಂಡು ಇಲ್ಲ ಮೇಡಮ್ ನಾನು ತಿನ್ನಲ್ಲ ಅಂತ ತಿನ್ನು ಅಂತ ಅಂತಂದ್ರೆ ಅವಾಗ ಮಂಜು ಎಲ್ಲ ಹೇಳ್ತಾ ಇದ್ರು. ಆಮೇಲೆ ಅಮ್ಮ ಸರಿ ರೆಡಿಯಾಗಿ ಅಂದ್ಬಿಟ್ಟು ಮಗ ಹಾಸ್ಟೆಲ್ ಬಿಟ್ಟಾಳಂತೇಳಿ ಇಲ್ಲೇನೋ ಪ್ರಾಬ್ಲಮ್ ಆಗುತ್ತೆ ಚಂದು ತರ ಮಗ 10th ಅವನ್ನ ಕರ್ಕೊಂಡೋಗಿ ಎಲ್ಲ ಹಾಸ್ಟೆಲಲ್ಲಿ ಬಿಟ್ಟಾಳಂತಲ್ಲ, ಕರ್ಕೊಂಡೋಗಿ ಬಿಡೋಣ ಬಾ ಅಂತ ಅಂದ್ಬಿಟ್ಟು ಮಗನ ರೆಡಿ ಮಾಡ್ಬಿಟ್ಟು ಮಂಜುನ ಜೊತೆಗೆ ಬಂದು ಇವತ್ತೊಂದಿನ ಇಲ್ಲಿರು ನಾಳೆ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಮಂಜು ಹೊಟ್ಟೋದ್ರು ಮೇಡಮ್. 8 ಗಂಟೆ ಮೇಲೆ ಆಟಗೂ ನನ್ನ ಹತ್ರ 300 ರೂಪಾಯಿ ಕಾಸು ಇಸ್ಕೊಂಡು ಮಂಜು ಹೊಟ್ಟೋದು. ಆಮೇಲೆ ನೆಕ್ಸ್ಟ್ ಬೆಳಗ್ಗೆಗೆ ಪಾರ್ಲರ್ಗೆ ಹೋಗಿ ಅದೇನೋ ಜುಟ್ಟು ಹಾಕ್ಸ್ಕೊತಲ್ಲ, ಅದೇನೋ ಎಕ್ಸ್ಟ್ರಾ ಕೂಲ್ ಹಾಕ್ಸ್ಕೊತಾರಲ್ಲ ಮೇಡಮ್, ಮುದ್ದೆ ಕಾಣಕ್ಕೆ ಆ ಥರ ಮಾಡಿಸ್ಕೊಂಡು ಒಂದ್ ಕಡೆ ಹೋಗಿ ಮುಖ ಎಲ್ಲ ಫೇಶಿಯಲ್ ಮಾಡಿಸ್ಕೊಂಡು ನನ್ನನ್ನು ದುಡ್ಡು ಹಾಕಂದ್ರೆ ನನ್ನ ಮಕ್ಕಳ ಸತ್ರೋಗಿ ನನ್ನ ಹತ್ರ ದುಡ್ಡಿಲ್ಲ ಅಂತಂದೆ, ದೇವರಣ್ಣ ನನ್ನ ಹತ್ರ ದುಡ್ಡಿಲ್ಲ ಅಂತಂದೆ. ಮುಂದೆ ಸೇರ್ಕೊಂಡು 2 ಲಕ್ಷ ದುಡ್ಡು ರೆಡಿ ಮಾಡು, ಲಾಯರ್ಗೆ 50,000 ಹಾಕು, ಪೊಲೀಸ್ನವ್ರಿಗೆ 50,000 ಹಾಕು, ಯಾರ್ಯಾರಿಗೆ 50,000 ರೂಪಾಯಿ ದುಡ್ಡು ಹಾಕ್ಬೇಕು ಮೇಡಮ್. ನಾನು ಕೂಯ್ಕೊಂಡು ನನ್ನ ಹತ್ರ 10 ರೂಪಾಯಿ ದುಡ್ಡಿಲ್ಲ ಅಂತ ನಾನು ಅಂದಿದ್ದಕ್ಕೆ ಅವತ್ತು ನೈಟು ಮೇಡಮ್ ಅದೇ ಅದೆಲ್ಲ ಕರ್ಕೊಂಡೋಗಿದ್ರು ಅಂತ ಹೇಳಿದ್ನಲ್ಲ, ಅವತ್ತು ನೈಟು ಬಾ ನಿಮ್ಮ ಮನೆ ತಗ ಹೋಗಿ ನೀವು ಚೆಕ್ ತಗೋಬರೋಣ ಅಂತ ಅಂದ್ಬಿಟ್ಟು ನನ್ನನ್ನು ಕರ್ಕೊಂಡ್ಬಂದ್ರು ಮೇಡಮ್. IDFC ಬ್ಯಾಂಕ್ ಚೆಕ್ ಇಸ್ಕೊಂಡು 2 ಚೆಕ್ ತಗೊಂಡ್ರು. ಅದ್ರಲ್ಲಿ ನಾನು ಇಂಗ್ಲೀಷಲ್ಲಿ ಮಾಡ್ತಿದ್ದವಳು, ಕನ್ನಡದಲ್ಲಿ ಮಾಡಿದೆ. ಬೆಳಗ್ಗೆಗೆ ಪದ್ಮ ಮೇಡಮ್ ಹೋಗ್ಬಿಟ್ಟು ಅದು ಯಾರ ಹತ್ರನ ಗೊತ್ತಿಲ್ಲ 10,000 ರೂಪಾಯಿ ಬಡ್ಡಿ ಹಿಡ್ಕೊಂಡು 2 ಲಕ್ಷ ದುಡ್ಡು ತಗೊಬಂದ್ರು. ಆಮೇಲೆ ಹೇಳಿದ ತಕ್ಷಣ ಚೆಕ್ನ ನಾನು ಕ್ಯಾನ್ಸಲ್ ಮಾಡಿದೆ. ಆಮೇಲೆ ಪದ್ಮ ಮೇಡಮ್ ಲವರ್ ಬಂದ, ಪದ್ಮ ಮೇಡಮ್ ಲವರ್ ಬಂದು ಎಲ್ಲ ಕುಡ್ತಾ ಕೂತ್ಕೊಂಡ್ರು. ನಾನು ಇವತ್ತಿನವರೆಗೂ ಮೇಡಮ್ 6 ಜಾಸ್ತಿ ಟೀಗೆ ಜಾಸ್ತಿ ಆಗ್ಬಿಟ್ರೆ ನಾನು ಕುಡ್ದೈತೆ. ಅವತ್ತು ನನಗೆ ಒಂದು ಏನೂ ನಂದಿಲ್ಲ ಮೇಡಮ್. ಕುಡ್ಕೊಂಡು ಅಲ್ಲಾಡ್ಕೊಂಡು ನನ್ನ ಮಾಡು ಅಂತ ಮಾಡ್ತೀನಿ. ಟೈಪಿಂಗ್ ಮಾಡ್ತಿದ್ದು ದೇವರಣೆಗೂ ನಾನು ಇವತ್ತು ಅನ್ಸಲ್ಲ ಆಟೋಷ್ಟು ಧೈರ್ಯ ನನಗೆ 2 ಲಕ್ಷ ಕೊಡು 2 ಲಕ್ಷ ಕೊಡು ಅಂತ ಅಂದ್ಬಿಟ್ಟು ಲಾಯರ್ಗೆ ಅವತ್ತು ಯಾವುದೋ ದುಡ್ಡು ಇತ್ತು ಮೇಡಮ್ ನನ್ನ ಹತ್ರ 10,000 ರೂಪಾಯಿ ದುಡ್ಡು, ನಾನು 5,000 ರೂಪಾಯಿ 2 ಸಲ ಹಾಕ್ತಿದ್ದೆ. ಅದು ಹೇಳಿದ್ನಲ್ಲ ಲಾಯರು ಅವನಿಗೆ ರೈಸ್ ಕೊಡೋಕ ಅಂತ ಹೇಳಿದ್ನಲ್ಲ ನಾನು ಅವನಿಗೆ ಹಾಕ್ಸಿದ್ಲು. ಅದು ಇವ್ರು ಕೃಷ್ಣಮೂರ್ತಿ ಅಂತ ಲಾಯರ್ ಮೇಡಮ್ ಅವನು ಪಾರ್ಲರಲ್ಲಿ ಕೂತ್ಕೊಂಡು ಹಾಕ್ಸಿದ್ಲು. ಹಾಕಿದ್ರು ಹೇಳಕ್ಕ ಇನ್ನೇನು ಇದು ಮಾಡಿಲ್ವಲ್ಲ ನನಗೆ ಹಾಕ್ಬಿಡಿ ಅಂತ, ನೀನೇ ಬೇಕಾದ್ರೆ ಹಾಕ್ಸ್ಕೊಂಡು ಬೇಡ ಇಷ್ಟೆಲ್ಲ ಹಾಕ್ಕೊಂಡ ಅಷ್ಟೆಲ್ಲ ಮಾಡಿದ್ಲು ಮೇಡಮ್. ನೀವು ಕೂಲಿ ಸೆಟ್ಟಿಂಗ್ ಮಾಡಿಸ್ಕೊಂಡ್ಬಂದು ಬೇಕು ರಘು ಬರ್ತಾನೆ ಅಂದ್ಬಿಟ್ಟು ಅವನು ರಘು ನಂಗೆ ಹೇಳ್ಕೊಡ್ತಾ ಇದ್ದ, ಸಿಸ್ಟರ್ ಇನ್ನೂ 10 ಲಕ್ಷ ಬೇಕಾದ್ರೆ ನಾನು ಕೊಡ್ತೀನಿ ಸಿಸ್ಟರ್, ಹಂಗೆ ಸಿಸ್ಟರ್ ಹಿಂಗೆ ಸಿಸ್ಟರ್ ಅಂತ ನಿಮ್ಮಂತ ನನಗೆ ಸುಮ್ಮನೆ ನನಗೆ ಬಂದಿಲ್ಲ ಮೇಡಮ್. ಅವನು ಅಬ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ನಲ್ಲ ಅವನು ಅವಳಿಗೆ ಈ ಅಮ್ಮ ಹಂಗೆ ಅವತ್ತು ನೈಟು ಕೇಸ್ ಮುಗಿತಲ್ಲ, ಅವತ್ತು ನೈಟು ಸ್ಟೇಷನ್ ಅಲ್ಲಿ ಮುಗಿತಲ್ಲ, ಅವತ್ತು ಬರ್ತಾ ಇದೆ ಈ ಅಮ್ಮ ಎಲ್ಲೋ ಕರ್ಕೊಂಬರಕ್ ಹೋಗ್ಬೇಕಿತ್ತು. ಅದೇ ರಘು ಬಂದಿದ್ನಲ್ಲ ಅದಕ್ಕೆ ಬಂದಿಲ್ಲ. ನಾನು ಎಮ್ಮನ್ಗೆ ನನ್ನ ಪರಿಚಯ ಏನೂ ಇಲ್ಲ ಮೇಡಮ್, ಮೊದಲಿಂದ ನನ್ನ ಪರಿಚಯ ಏನೂ ಇಲ್ಲ ಏನು ಇಲ್ಲ. ಮಂಜೂರು ಸಾಕ್ಸಿನಿ ಅದಕ್ಕೆ ಬಂದ್ಬಿಟ್ಟು 2 ಲಕ್ಷ ನಾವು ರೆಡಿ ಮಾಡ್ಬಿಡು ಎಲ್ಲ ಸಾರ್ಟ್ ಆಗುತ್ತೆ ಹಂಗೆ ಹಿಂಗೆ ಅನ್ಕೊಂಡು ಮಿಟಿ ಸೂರ್ಯ ಒಂದೇ ಮಾತಾಡ್ದು. ಮಿಟಿ ಸೂರ್ಯ ಅವ್ರಿಗೂ ಫೋನ್ ಮಾಡಿದ್ರು, ಏನೋ ಶಿಷ್ಯ ಹಂಗೆ ಹಿಂಗೆ ಅಂತ. ದುಡ್ಡು ಅಕ್ಕ ದುಡ್ಡು ನೀನು ತರ್ಸೋವರೆಗೂ ಅಕ್ಕ ನೀನು ಮಾತಾಡಿಲ್ಲ ಅಮ್ಮ ನನ್ನ ಹತ್ರ ಕಣಕ್ಕ. ನೈಟ್ ಇವರೆಲ್ಲ ಕುಡ್ಕೊಂಡು ಕೂತಿದ್ರಲ್ಲ, ಪದ್ಮ ಮೇಡಮ್ ಲವ್ವರು ಪದ್ಮ ಮೇಡಮ್ ಅದು ಯಾರು ಕುಡ್ಕೊಂಡು ಕೂತಿದ್ರಲ್ಲ, ಅವಾಗ ಮೆಸೇಜ್ಗಳು ಮಾಡ್ತಾ ಇದ್ದಿದ್ದು ನನಗೆ.